ಸರ್ ಹೋಂಡಾ ಸಿಟಿ ಟೂ ತೌಸಂಡ್ ಫೋರ್ ಮಾಡಲ್ ಇದು. ಓಕೆ. ಎಲ್ಲ ಫೀಚರ್ಸ್ ಸಮೇತ ಕೊಡ್ತೀನಿ ನಿಮಗೆ. ಎಲ್ಲ ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಸಮೇತ ಕೊಡ್ತೀನಿ. ಬರೀ ಒಂದೇ 1 ಲಕ್ಷ ಕೊಟ್ಬಿಡ್ತೀನಿ. 1 ಲಕ್ಷಕ್ಕೆ ಎಷ್ಟು? ಒಂದೇ 1 ಲಕ್ಷಕ್ಕೆ 2004 ಮಾಡೋ ಹೋಂಡಾ ಸಿಟಿ ಕೊಡ್ತೀನಿ ಹೋಗಿ ಸರ್. ಓಕೆ, 1 ಲಕ್ಷಕ್ಕೆ ಹೋಂಡಾ ಸಿಟಿ. ಎಷ್ಟು ಓನರ್ ಆಗಿದೆ, ಎಷ್ಟು ಓಡಿದೆ ಸರ್? ಸೆಕೆಂಡ್ ಓನರ್ ಆಗಿದೆ. ಓಡಿರೋದು 80,000. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್. ಓಕೆ. ಪ್ರೀತಿಯ ಬಂಧುಗಳೇ, ತುಂಬ ಬಿಸಿಲಿದೆ, ಜೊತೆಗೆ ಇವರು ಕೂಡ ಉಪವಾಸ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಡೀಟೇಲ್ಸ್ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಮತ್ತು ವೀಡಿಯೋನ ತುಂಬ ಶಾರ್ಟಾಗಿ ಮಾಡಿದ್ದೀನಿ. ನಿಮ್ಗೇನೇ ಡೀಟೇಲ್ ಬೇಕಿದ್ರು ನೀವು ಇವ್ರನ್ನ ಕರೆ ಮಾಡ್ಬೋದು. ದಯವಿಟ್ಟು ಕ್ಷಮಿಸಿ, ಕಂಪ್ಲೀಟ್ ಡೀಟೇಲ್ ಕೊಡದೇ ಇರೋ ಕಾರಣದಿಂದಾಗಿ ನಿಮ್ಗೇನಾದರೂ ಬೇಜಾರಾಗಿದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸರ್, ನಿಮ್ಮ ಹೆಸರು, ಶೋರೂಮ್ ಹೆಸರು ಮತ್ತು ಅಡ್ರೆಸ್ ಹೇಳ್ಬಿಡಿ ಸರ್. ಸರ್, ನಮ್ಮ ಹೆಸರು ಬಂದು ವಸೀಮುಲ್ಲಾ ಖಾನ್ ಅಲ್ಫಾ ಕಾರ್ಸ್ ಅಂತ ಎಲ್ಲರಿಗೆ ಗೊತ್ತಿರ್ಬೋದು. ಆಮೇಲೆ ನಮ್ಮ ಅಡ್ರೆಸ್ ಬಂದು ಬನ್ನಘಟ್ಟ ರೋಡ್, ಜಯದೇವಾಯಿಂದ ಸ್ವಲ್ಪ ಮುಂದೆ ಬಂದರೆ GD ವೇಗಾ ಸಿಟಿ ಮಾಲ್ ಶೆಲ್ಪೆಟ್ರೋಲ್ ಲೆಫ್ಟ್ ತೊಗೊಂಡು ಅವ್ನು 100 ಮೀಟರ್ ಬಂದು ಅಲ್ಫಾ ಕಾರ್ಸ್ ಎಲ್ಲರಿಗೂ ಗೊತ್ತಿರ್ಬೋದು. ಆಲ್ಮೋಸ್ಟ್ ಗೊತ್ತಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ನಲ್ಲಿ ಇವ್ರು ಹಾಕ್ತಾರೆ, ಇಲ್ಲಾಂದರೆ ವಾಟ್ಸಪ್ ಮಾಡಿ ನಾವು ಲೊಕೇಶನ್ ಕಳಿಸ್ಕೊಡ್ತೀರಿ. ಇಲ್ಲಾಂದರೆ ಗೂಗಲ್ನಲ್ಲಿ ಅಲ್ಫಾ ಕಾರ್ಸ್ ಅಂತ ಟೈಪ್ ಮಾಡಿದ್ರೆ ಡೈರೆಕ್ಟ್ ಇಲ್ಲೇ ಬಂದುಬಿಡ್ತಿಲ್ಲ. ಓಕೆ ಸರ್, ಮತ್ತು ಕಮಿಷನು RTO ಚಾರ್ಜಸ್ ಇವೆಲ್ಲ? ಸರ್, 0 ಕಮಿಷನ್. 1 ರೂಪಾಯಿ ಕಮಿಷನ್ ತೊಗೊಳ್ಳಲ್ಲ ನಮ್ಮ ಆಫೀಸ್ನಲ್ಲಿ. ಪ್ಲಸ್ RTO ಚಾರ್ಜಸ್ನು 1 ರೂಪಾಯಿ ತೊಗೊಳ್ಳಲ್ಲ. ಬೇರೆ ಆಫೀಸ್ನಲ್ಲಿ ತೊಗೊಳ್ತಾರೆ ಇಲ್ಲ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ತೊಗೊಳ್ತಾರೆ ಗೌರ್ಮೆಂಟ್ ಚಾರ್ಜಸ್ ಅಂತ. ಅದೂ 5,000 ಅದೂ ಡಿಸ್ಕೌಂಟ್ ಆಗುತ್ತೆ. ಪ್ಲಸ್ ವಾರಂಟಿ 1 ವರ್ಷ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ. ಅದು ವಾರಂಟಿ ತೊಗೊಂಡ್ರೂ ಒಂದು 5,000, ಇದು ಒಂದು 5,000, ಅದು ಒಂದು 5,000, 15,000 ರೂಪಾಯಿ ಗಾಡಿ ಮೇಲೆ ಡಿಸ್ಕೌಂಟ್ ಆಗುತ್ತೆ. ಆದಮೇಲೆ ಪ್ರೈಸಿಂಗ್ನು ರೀಸನಬಲ್ ಪ್ರೈಸಿಂಗೇ ಕೊಡ್ತೀನಿ ಸರ್. ಓಕೆ, ಸರಿ ಸರಿ. ಎಲ್ಲಿಂದ ಕಾರ್ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ? ಸರ್, ಮಾರುತಿ ಶಿಫ್ಟ್. ಓಕೆ, ಹೇಳಿ ಸರ್ ಡೀಟೇಲ್. ಇದು ಮಾರುತಿ ಸುಜುಕಿ ಶಿಫ್ಟ್. ಓಕೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 2018 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಓಕೆ. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ವೇರಿಯಂಟ್. ಗಾಡಿ ಎಕ್ಸಲೆಂಟ್ ಇದೆ. VXI ತುಂಬ ಜಬರ್ದಸ್ತ್ ಇದೆ. 46,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬರೀ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 1 ಶಾಟ್ 18 ಮಾಡಲ್ದು 580ಗೆ ಕೊಡೋಗಿದ್ದು ಸಾಧ್ಯನೇ ಇಲ್ಲ. 6.5-7 ಲಕ್ಷ ಹೇಳ್ತಾರೆ ಸರ್ ಮಾರ್ಕೆಟ್ನಲ್ಲಿ. ನಾನು ಡೈರೆಕ್ಟ್ 580ಗೆ ಕೊಡ್ತೀನಿ ಸರ್. 580, 5,80,000. ಲೋನು ಸರ್? ಲೋನ್ ಪೂರ್ತಿ 0 ಡೌನ್ ಪೇಮೆಂಟ್ನಲ್ಲಿ ಮಾಡ್ಕೊಡ್ತೀನಿ. ಓಕೆ, 0 ಡೌನ್ ಪೇಮೆಂಟಲ್ಲಿ. ನೆಕ್ಸ್ಟ್ Hyundai i20 ಆಸ್ಟಾ ಕಂಪ್ಲೀಟ್ ಟಾಪ್ ಆ್ಯಂಡ್ ವಿತ್ ಅಲವೆಲ್ಸ್ ಬರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಎಲ್ಲಾನು ಕೂಡ ಬರುತ್ತೆ. 2009 ಮಾಡಲ್ ಟಾಪ್ ಎಂಡ್ ಪೂರ್ತಿ ಫ್ಯೂಚರ್ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್, ಒನ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿದೆ. 2009 ಮಾಡಲ್ ಆಸ್ಟಾ ಟಾಪ್ ಎಂಡ್, ಟೋಟಲ್ ಟಾಪ್ ಎಂಡ್, ಇದಕ್ಕಿಂತ ಟಾಪ್ ಎಂಡ್ ಬರಲ್ಲ. ಈ ಗಾಡಿ ನಿಮಗೆ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 1 ಶಾಟ್ ಟಾಪ್ ಎಂಡ್ ಗಾಡಿ 270ಗೆ ಕೊಡ್ತೀನಿ ಸರ್. ಪೆಟ್ರೋಲ್ ಆಯ್ತು? ಪೆಟ್ರೋಲ್. ಓಡಿರೋ ಸರ್ ಇದು? ಸರ್, ಓಡಿರೋದು ಗಾಡಿ ಬರೀ 68,000 ಓಡಿದೆ. 68,000 ತುಂಬ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಫಿಯಟ್ ಪುಂಟೋ, ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್, ಇದ್ರ ಬಗ್ಗೆ 2009 ಮಾಡಲ್ ಫಿಯಟ್ ಪುಂಟೋ, 2011 ಮಾಡಲ್ ಫಿಯಟ್ ಪುಂಟೋ ಡೀಸೆಲ್ ವೆಹಿಕಲ್. ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿರುವ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ 220ಗೆ ಕೊಟ್ಬಿಡ್ತೀನಿ ಸರ್. 11 ಮಾಡಲ್ ಯಾರು ಕೊಡಲ್ಲ ಮಾರ್ಕೆಟ್ನಲ್ಲಿ, ಸಾಧ್ಯನೇ ಇಲ್ಲ. ನಾನು 7,20,000ಗೆ ಕೊಟ್ಬಿಡ್ತೀನಿ ಸರ್. ಎಷ್ಟು ಓನರ್ ಇದು? ಸೆಕೆಂಡ್ ಓನರ್ ಸರ್. ಓಡಿರೋದು ಬರೀ 65,000 ಓಡಿದೆ ಸರ್. ಓಕೆ. ನೆಕ್ಸ್ಟ್ ಸರ್, ಫೋರ್ಡ್ ಐಕಾನ್. 2009 ಮಾಡಲ್. ಫೋರ್ಡ್ ಫಿಯೆಸ್ಟಾ ಇಂಜಿನ್ ಬರೋದು ಇದ್ರ ಒಳಗಡೆ. ತುಂಬ ಪವರ್ಫುಲ್ ಇಂಜಿನ್, 9 ಮಾಡಲ್ದು ಡೀಸೆಲ್. ಮೈಲೇಜ್ ಆರಾಮಾಗಿ 18 ಬರುತ್ತೆ. 60,000 ಓಡಿರೋದು ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ 2009 ಮಾಡಲ್ ಸೆಕೆಂಡ್ ಓನರ್ದು ಡೀಸೆಲ್ ಗಾಡಿ. ಅದೂ ಹೋಗಿದ್ದ ಡೈರೆಕ್ಟ್ 1 ಶಾಟ್ ಬಂಪರ್ ಆಫರ್ 1 ಲಕ್ಷಗೆ ಬರೀ ಕೊಟ್ಬಿಡ್ತೀನಿ. ಬರೀ 1 ಲಕ್ಷಗೆ 9 ಮಾಡಲ್ ಕೊಡ್ತೀನಿ. 1 ಲಕ್ಷಕ್ಕೆ ನಿಮಗೆ 9 ಮಾಡಲ್ ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ಸರ್, ಶೆವರ್ಲೆಟ್ ಸ್ಪಾರ್ಕ್. ಓಕೆ. 2008 ಮಾಡಲ್ LS ವೇರಿಯಂಟ್. ಪೋಸ್ಟರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 8 ಮಾಡಲ್ದು 1,25,000 ಕೊಟ್ಬಿಡ್ತೀನಿ ಸರ್. ಓಕೆ. 1,25,000 ಎಷ್ಟು ಓಡಿದೆ ಇದು? ಓಡಿರೋದು ಕಮ್ಮಿನೇ ಸರ್, 70,000 ಓಡಿದೆ ಸರ್. ಓಕೆ, 70,000 ಕಿಲೋಮೀಟರ್ ಓಡಿರುತ್ತೆ. ನೆಕ್ಸ್ಟ್ ಸರ್, ಫೋರ್ಡ್ ಫಿಗೋ ಸರ್. 2011 ಮಾಡಲ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿದೆ. 11 ಮಾಡಲ್ದು ಓಡಿರೋದು ಇದೂ 56,000 ಓಡಿದೆ. ಗಾಡಿ ತುಂಬ ಜೆನ್ಯೂನ್ ಇದೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ 11 ಮಾಡಲ್ ಡೈರೆಕ್ಟ್ ಆಗಿ 230ಗೆ ಕೊಡ್ತೀನಿ ಹೋಗಿ. 230. ಓನರ್ ಎಷ್ಟಾಗಿದೆ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನರ್ LXI ವೇರಿಯಂಟ್. ಮಾಡಲ್ ಸರ್ ಇದು? ಮಾಡಲ್ 2010 ಮಾಡಲ್ ನ್ಯೂ ಶೇಪ್. ತುಂಬ ಎಕ್ಸಲೆಂಟ್ ಕಂಡೀಷನ್ ಇದೆ. ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ ಗಾಡಿನಲ್ಲಿ, ಪೂರ್ತಿ ಫೀಚರ್ ಸಮೇತ. ಹೋಗಿ ಸರ್ ಡೈರೆಕ್ಟ್ ನಿಮ್ಮ ಇಷ್ಕರಿಗೆ ಬಂಪರ್ ಆಫರ್ ಬರೀ 7 ಲಕ್ಷ ಕೊಡ್ತೀನಿ ಸರ್. 10 ಮಾಡಲ್ದು ಟಾಪ್ ಎಂಡ್ 2 ಲಕ್ಷಕ್ಕೆ. ಎಷ್ಟು ಓಡಿದೆ ಮತ್ತು ಓನರ್ ಎಷ್ಟು? ಓಡಿರೋದು ಇದು 68,000 ಕಿಲೋಮೀಟರ್. ಓನರ್ ಬಂದು ಬರೀ ಸೆಕೆಂಡ್ ಓನರ್. ಓಕೆ. ನೆಕ್ಸ್ಟ್ Hyundai Ion K04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. Hyundai Ion 2013 ಮಾಡಲ್, ಸೆಕೆಂಡ್ ಓನರ್. ಇದು ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಪೆಟ್ರೋಲ್ ವೇರಿಯಂಟ್.
42,000 ಕಿಲೋಮೀಟರ್, ಸಾರಿ 52,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 2,60,000 ಕೊಟ್ಬಿಡ್ತೀನಿ ಸರ್. ಓಕೆ, 2,60,000ಗೆ ಲೋನು ಸರ್? ಲೋನ್ ಪೂರ್ತಿ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಸರ್? ಎಲೆಕ್ಟ್ರಿಕ್ ವೆಹಿಕಲ್ ಬರೀ 10 ರೂಪೀಸ್ ರಿಚಾರ್ಜ್ ಚಾರ್ಜ್ ಮಾಡ್ರೆ ಕರೆಂಟ್ನಲ್ಲಿ 100 ಕಿಲೋಮೀಟರ್ ಓಡಿಸ್ಬೋದು ಈ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಎಲ್ಲ ಫುಲ್ ಫೀಚರ್ಸ್ ಸಮೇತ ಬರುತ್ತೆ. 4.0 ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಒಂದೇ ಪ್ರೈಸ್ 2 lakhs ಡೈರೆಕ್ಟ್ ಕೊಡ್ತೀನಿ ಹೋಗಿ. ಓಕೆ, ಮಾಡಲ್ ಬಂದು 2014 ಮಾಡಲ್ ಸರ್. ಓನರ್ ಸೆಕೆಂಡ್ ಓನರ್ ಸರ್. ಲೋನ್ ಆಗುತ್ತೆ ಇದಕ್ಕೆ? 100% ಆಗುತ್ತೆ. ಎಷ್ಟು ಆಗುತ್ತೆ? 0% ನಲ್ಲಿ ಆಗುತ್ತೆ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಸರ್, ರೆನಾಲ್ಟ್ ಡಾಡ್ಜ್ 7 ಸೀಟರ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. 2016 ಮಾಡಲ್, ಸೆಕೆಂಡ್ ಓನರ್. ಓಕೆ, ಡೀಸೆಲ್ ಗಾಡಿ 20 ಮೈಲೇಜ್ ಬರುತ್ತೆ ಸರ್. 20 ಮೈಲೇಜ್ ಬರುವ ಗಾಡಿ ಯಾವುದು ಗಾಡಿ 20 ಮೈಲೇಜ್ ಬರೋಲ್ಲ, ಚಿಕ್ಕ ಗಾಡಿನು. ಇದು ದೊಡ್ಡ ಗಾಡಿ 7 ಸೀಟರ್ 20 ಮೈಲೇಜ್ ಬರುತ್ತೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 5.5 ಲಕ್ಷ ಕೊಡ್ಬಿಡ್ತೀನಿ. ಓಕೆ, 7 ಸೀಟರ್ ಅದನ್ನು 5.5 ಲಕ್ಷಗೆ. ಮುಂದೆ ಬನ್ನಿ, ಇನ್ನೂ ಕಮ್ಮಿ ಮಾಡ್ಕೊಡೋಣ. ಲೋನು ಸರ್ ಇದಕ್ಕೆ? ಲೋನ್ ಆರಾಮಾಗಿ ಒಂದು 30,000-40,000 ಡೌನ್ ಪೇಮೆಂಟ್ ಕೊಡಿ, ಗಾಡಿ ತಗೊಂಡೋಗಿ. ಎಷ್ಟು ಓನರ್ ಆಗಿದೆ ಮತ್ತೆ ಎಷ್ಟು ಓಡಿದೆ ಸರ್ ಇದು? ಸರ್ ಓನರ್ ಸೆಕೆಂಡ್ ಓನರ್. ಡೀಸೆಲ್ ಗಾಡಿ 64,000 ಕಿಲೋಮೀಟರ್ ಓಡಿದೆ ಸರ್. ಓಕೆ, ನೆಕ್ಸ್ಟ್ ಸರ್ ಈ ಗಾಡಿ ಸರ್ XV500 ನ್ಯೂ ಶೇಪ್. ಹೆಡ್ಲೈಟ್ಸ್ ನೋಡಿ, ಇದ್ರದ್ದು ಶೇಪ್ ನೋಡಿ, ಹೊಸ ಶೇಪ್ 2015 ಮಾಡಲ್ದು. W4 ಎಲ್ಲ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ ಗಾಡಿನಲ್ಲಿ, ಫುಲ್ ಫೀಚರ್ಸ್ ಸಮೇತ. ಈ ಗಾಡಿ 2016 ಮಾಡಲ್ದು ಗಾಡಿ. 2016 ಮಾಡಲ್ದು ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 1 ಶಾಟ್ 6.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಎಷ್ಟು ಓನರ್ ಮತ್ತೆ ಎಷ್ಟು ಓಡಿದೆ ಸರ್? ಸಾರಿ 15 ಮಾಡಲ್ ಇದು. ನಿಮಗೆ ಇದು ಡೀಸೆಲ್ ಗಾಡಿ 70,000 ಓಡಿದೆ. ಈ ಗಾಡಿ ಎಲ್ಲ 5-6 ಲಕ್ಷ ಓಡುತ್ತೆ. ಡೀಸೆಲ್ ಗಾಡಿ ತುಂಬ ಜಬರ್ದಸ್ತ್ ಇದೆ. ಬರೀ ಈ ಗಾಡಿ ನಿಮಗೆ 6.5 ಲಕ್ಷಕ್ಕೆ ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ? ಬರೀ 6.5 ಲಕ್ಷ. ಓಕೆ, 6.5 lakhsಗೆ ಲೋನು ಸರ್ ಇದಕ್ಕೆ? ಮಾಡ್ಕೊಡೋಣ ಸರ್. 20,000-30,000 ಡೌನ್ ಪೇಮೆಂಟ್ ಕೊಟ್ಟು ಮಾಡ್ಕೊಡ. ಓಕೆ, ನೆಕ್ಸ್ಟ್ ಸರ್ ಫೋರ್ಡ್ ಎಕೋ ಸ್ಪೋರ್ಟ್ಸ್ 2016 ಮಾಡಲ್, ಸೆಕೆಂಡ್ ಓನರ್. ಪೆಟ್ರೋಲ್ ಕಲರ್, ಚಾಕ್ಲೇಟ್ ಕಲರ್ ಇರುತ್ತೆ. ಇದು ಗಾಡಿ ಓಡಿರೋದು ನಿಮಗೆ 59,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಒಂದೇ ಶಾಟ್, ಒಂದೇ ಪ್ರೈಸ್ ಸರ್. ಡೈರೆಕ್ಟ್ ಹೋಗಿ ಸರ್, ಬಂಪರ್ ಆಫರ್ 5.5 ಲಕ್ಷಕ್ಕೆ 16 ಮಾಡಲ್ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಲೋನ್ ಸರ್. 20,000 ಕೊಡಿ ಸರ್. 0 ಡೌನ್ ಪೇಮೆಂಟ್ ಅದನ್ನು ಪ್ರಯತ್ನ ಪಡ್ಕೊಡ್ಬೇಕು. ಓಕೆ, ನೆಕ್ಸ್ಟ್ ಸರ್ ಆಲ್ಟೋ 800 ಇದು 2013 ಮಾಡಲ್. ಇದರಲ್ಲಿ ನಿಮಗೆ 4.0 ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಒಂದೇ ಪ್ರೈಸ್ 250 ಕೊಡಿ ಸರ್. 13 ಮಾಡಲ್ ನ್ಯೂ ಶೇಪ್ ಆಲ್ಟೋ 800 ಕೊಡ್ಬಿಡ್ತೀನಿ. ಲೋನು ಸರ್ ಇದಕ್ಕೆ? ಲೋನ್ 20,000-30,000 ಕೊಡಿ ಸರ್, ಮಾಡಿಸ್ಕೊಡೋಣ. ಇಲ್ಲ ಅಂದ್ರೆ ಪ್ರೊಫೈಲ್ ತುಂಬ ಚೆನ್ನಾಗಿದ್ದು 0 ಡೌನ್ ಪೇಮೆಂಟ್ನಲ್ಲಿನೂ ಪ್ರಯತ್ನ ಪಡ್ತೀನಿ. 20,000-30,000 ನೋಡಿ ಸರ್ ಮುಂದೆ. ಓಕೆ, ಓಡಿರೋದು ಎಷ್ಟು ಸರ್ ಇದು? ಓಡಿರೋದು ಬರೀ 60,000 ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಇದು ಬಂದು ಟಾಟಾ ಆರ್ಯ 7 ಸೀಟರ್ ವೆಹಿಕಲ್. ನಿಮಗೆ 5 ಸೀಟರ್ ಸಿಗಲ್ಲ, ಆ ಪ್ರೈಸ್ನಲ್ಲಿ 7 ಸೀಟರ್ ಕೊಡ್ತೀನಿ. 13 ಮಾಡಲ್ದು ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿ ಇದೆ. ಎಲ್ಲ 4.0 ಪವರ್ ಸ್ಟೇರಿಂಗ್ AC ಎಲ್ಲ ಫೀಚರ್ಸ್ ಸಮೇತ ನೋಡಿ. ಎಷ್ಟು ಇನೋವಾ ಥರ ಲಕ್ಸುರಿಯಸ್ ಇದೆ, ಅಷ್ಟು ಫೀಲ್ ಆಗುತ್ತೆ ನಿಮಗೆ ಗಾಡಿನಲ್ಲಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 4 ಲಕ್ಷ, ಓನ್ಲಿ 4 lakhs ಕೊಡ್ಬಿಡ್ತೀನಿ. 4 ಲಕ್ಷಗೆ ಶಿಫ್ಟ್ ಸಿಗಲ್ಲ ನಿಮಗೆ. 13 ಮಾಡಲ್ ನಾನು ಆರ್ಯ ಕೊಡ್ತೀನಿ ಸರ್. 5 ಲಕ್ಷ ಹೇಳ್ತಾರೆ ಶಿಫ್ಟ್. ಓಕೆ, ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೇನು ಒಂದು 50,000 ಕೊಡಿ. ಇಲ್ಲ ಅಂದರೆ ನಿಮ್ಗೆ ಯಾವ್ದಾರ 0 ಡೌನ್ ಪೇಮೆಂಟ್ನಲ್ಲಿನೂ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಹೋಂಡಾ ಸಿಟಿ ಇದು 2009 ಮಾಡಲ್ ಲಕ್ಸುರಿಯಸ್ ಗಾಡಿ. IV ಟೆಕ್ SMT ವೇರಿಯಂಟ್ ಬರುತ್ತೆ. ಇದು ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ ಇದೆ. ಎಲಿಫೆಂಟ್ ಗ್ರೇ ಕಲರ್. ಇದು ಸಿಲ್ವರ್ ವೈಟ್ ಇಂದ ಡಿಮ್ಯಾಂಡ್ ಕಲರ್. ಇದು ಎಲ್ಲ ಎಲಿಫೆಂಟ್ ಗ್ರೇ ಕಲರ್ ಎಲ್ಲ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 3 ಲಕ್ಷ ಕೊಡ್ಬಿಡ್ತೀನಿ ಸರ್. 3 ಲಕ್ಷಕ್ಕೆ? ಓನ್ಲಿ 3 lakhsಗೆ. ಓನರ್ ಎಷ್ಟಾಗಿದೆ ಮತ್ತೆ ಎಷ್ಟು ಓಡಿದೆ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ. ಗಾಡಿ ಓಡಿರೋದು 59,040 ಕಿಲೋಮೀಟರ್ ಓಡಿದೆ ಸರ್. ಓಕೆ, ನೆಕ್ಸ್ಟ್ ಸರ್. ಇದೇ ಗಾಡಿ ಸರ್ ಇದು? ಸರ್ ಶೆವರ್ಲೆಟ್ ಎಂಜಾಯ್ 5 ಸೀಟರ್ ಪ್ರೈಸ್ ಇಂದ ಕಮ್ಮಿ ಕೊಡ್ಬಿಡ್ತೀನಿ ಸರ್. ಇದು ಇದನ್ನು 2013 ಮಾಡಲ್ದು ಶೆವರ್ಲೆಟ್ ಎಂಜಾಯ್ ಡೀಸೆಲ್ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ. ಎಲ್ಲ 7 ಸೀಟರ್ ವೆಹಿಕಲ್ ವಿತ್ 4.0 ಪವರ್ ಸ್ಟೇರಿಂಗ್ AC ಎಲ್ಲ ಫೀಚರ್ಸ್ ಸಮೇತ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಒಂದೇ ಶಾಟ್ 3.5 ಲಕ್ಷಗೆ ಸರ್. 5 ಸೀಟರ್ ಸಿಗಲ್ಲ, ನಾನು 7 ಸೀಟರ್ 13 ಮಾಡಲ್ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಲೋನ್ ಆಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ನ ಒಂದು 30,000-40,000 ಡೌನ್ ಪೇಮೆಂಟ್ ಕೊಡಿ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ನಲ್ಲಿ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್. ಎಷ್ಟು ಓಡಿದೆ ಇದು ಸರ್? ಓಡಿರೋದು ಇದು 59,000 ಓಡಿದೆ ಸರ್. ಓಕೆ, 59,000 59,000 ಕಿಲೋಮೀಟರ್ ಓಡಿರುತ್ತೆ. 7 ಸೀಟರ್ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ನೆಕ್ಸ್ಟು ಮತ್ತೊಂದು ರೆನಾಲ್ಟ್ ಟ್ರೈಬರ್ ಇರುತ್ತೆ ಇವ್ರ ಹತ್ರ. ಡೀಟೇಲ್ಸ್ ಸರ್ ಇದು? ಸರ್ ರೆನಾಲ್ಟ್ ಟ್ರೈಬರ್ ಇದು RXZ ಟಾಪ್ ಎಂಡ್ ವೇರಿಯಂಟ್ 2020 ವೇರಿಯಂಟ್. ಈ ಗಾಡಿ ನಿಮಿಷ್ಕರಿಗೆ ಎಲ್ಲ ಫೀಚರ್ಸ್ ಬರುತ್ತೆ. ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಡಿಫಾಗರ್. ಬರೀ ಈ ಗಾಡಿ ನಿಮಿಷ್ಕರಿಗೆ
5,80,000 ಕೊಡ್ಬಿಡ್ತೀನಿ ಸರ್. 5,80,000ಗೆ 2020 ಮಾಡಲ್ ಟ್ರೈ ಬಸ್ 7 ಸೀಟರ್ ಕೊಡ್ತೀನಿ ಸರ್. ಎಷ್ಟು ಓನರ್ ಮತ್ತೆ ಎಷ್ಟು ಹೊಡಿದೆ ಸರ್ ಇದು? ಸಿಂಗಲ್ ಓನರ್ ಇಲ್ಲ ಅಂದ್ರೆ ಸೆಕೆಂಡ್ ಓನರ್ ಇರುತ್ತೆ. ಸ್ವಲ್ಪ ಒಂದೊಂದು ಗಾಡಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸರ್. ಏನು ತಪ್ಪು ತಿಳ್ಕೊಂಡ್ಬೇಡಿ. ಮಧ್ಯಾಹ್ನಲ್ಲಿ ಇಷ್ಟು ಗಾಡಿ ಇರುತ್ತೆ ಅಲ್ಲ, ಯಾವುದಾದ್ರು ಒಂದು ಡೀಟೇಲ್ ಮಿಸ್ ಆಗುತ್ತೆ ಇಷ್ಟು ಗಾಡಿ ಹೇಳೋ ಟೈಮ್ನಲ್ಲಿ. ಸಿಂಗಲ್ ಇಲ್ಲ ಸೆಕೆಂಡ್ ಇರುತ್ತೆ ಇದು. ಈ ಗಾಡಿ ನಿಮಿಷ್ಕರಿಗೆ 580ಗೆ ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ 46,000 ಓಡಿದೆ ಸರ್. ಓಕೆ, 46,000 ಕಿಲೋಮೀಟರ್ ಓಡಿರುತ್ತೆ. ನೆಕ್ಸ್ಟ್ ಸರ್ ಹುಂಡೈ ವರ್ನ ಆಟೋ ಗೇರ್ಸ್ ವೆಹಿಕಲ್. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. 5 ಸೀಟರ್ ವೆಹಿಕಲ್. ಎಲ್ಲ ಗಾಡಿ ಜಬರ್ದಸ್ತ್ ಇದೆ. ಪೆಟ್ರೋಲ್ ವೇರಿಯಂಟ್ 60,000 ಓಡಿದೆ ಸರ್. ಈ ಗಾಡಿ ಬರೀ 7,50,000 ಕೊಡ್ಬಿಡ್ತೀನಿ ಸರ್. 2,50,000 ಓನ್ಲಿ 250. ಓಕೆ, 2,50,000ಕ್ಕೆ. ನೆಕ್ಸ್ಟ್ ಯಾವ ಗಾಡಿ ಸರ್ ಇದು? ಇದು ಫಿಯಟ್ ಲೀನಿಯಾ 2009 ಮಾಡಲ್ ಪೆಟ್ರೋಲ್ ವೇರಿಯಂಟ್. 60,000 ಓಡಿದೆ ಸರ್ ಇದು ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಒಂದೇ ಒಂದು ಓನರ್, ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 180ಗೆ ಕೊಡ್ಬಿಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ವೇರಿಯಂಟ್ 60,000 ಓಡಿದೆ ಸರ್. ಓಕೆ, ನೆಕ್ಸ್ಟ್ ಸರ್ ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಇದು. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. 4 ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಒಂದೇ ಶಾರ್ಟ್ ಹೋಗಿ ಸರ್ ತೊಗೊಂಡೋಗ್ಬಿಡಿ. 7 ಲಕ್ಷ ಕೊಡ್ಬಿಡಿ, ತೊಗೊಂಡೋಗ್ಬಿಡಿ ಸರ್. ಓಕೆ, 2 lakhs ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿರೋದು ಇದು 71,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್. ವೈಟ್ ಆಫ್ ವೈಬ್ 2014 ಮಾಡಲ್ ಸಿಂಗಲ್ ಓನರ್. ಎಲ್ಲ ಹೇರ್ ಬ್ಯಾಗ್ ಬರಲ್ಲ. 4 ಪೋಸ್ಟರಿಂಗ್ AC ಬರುತ್ತೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿ. ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ 25 ಮೈಲೇಜ್ ಬರುವ ಗಾಡಿ. ಬರೀ ನಿಮಿಷ್ಕರಿಗೆ 7,60,000 ಕೊಡಿ, ತೊಗೊಂಡೋಗ್ಬಿಡಿ ಸರ್. ಓಕೆ, 2,60,000. ಕೆಲವೊಂದು ಗಾಡಿಗೆ ನಾವು ಕಿಲೋಮೀಟರ್ ಮೆನ್ಷನ್ ಮಾಡ್ತಿಲ್ಲ, ಯಾಕಂದ್ರೆ ಅದು ಕನ್ಫ್ಯೂಷನ್ ಇರೋದ್ರಿಂದ ನಿಮ್ಗೆ ಏನೇ ಡೀಟೇಲ್ ಬೇಕಿರೋ ಕರೆ ಮಾಡಿ, ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬೋದು. ಬಿಸಿಲು ಬೇರೆ ಜಾಸ್ತಿ ಇದೆ, ತುಂಬ ಕಾರ್ಗಳು ಇರೋದ್ರಿಂದ ಬೇಗ ವಿಡಿಯೋ ಮುಗಿಸ್ತಾ ಇದೀವಿ. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ 2011 ಮಾಡಲ್. ಸ್ವಲ್ಪ ಒಂದೊಂದು ಗಾಡಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸರ್. ಇವಾಗಲೇ ಹೇಳ್ತೀನಿ, ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಡುತ್ತೆ. ಯಾಕಂದ್ರೆ 60-70 ಗಾಡಿ ಮಾಡಬೇಕು ಅಲ್ಲ, ಅದಕ್ಕಿಂತ ಏನು ತಪ್ಪು ತಿಳ್ಕೊಂಡ್ಬೇಡಿ. ಏನಾದರೂ ಡೀಟೇಲ್ಸ್ ಬೇಕಂದ್ರೆ ಫೋನ್ ಮಾಡಿ ಸರ್. 2011 ಮಾಡಲ್ ಡೀಸೆಲ್ ವೇರಿಯಂಟ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್ 220ಗೆ ಕೊಡ್ಬಿಡ್ತೀನಿ. ಇದು ಗಾಡಿ ಬಂದು ಡೀಸೆಲ್ ಗಾಡಿ. ಕಿಲೋಮೀಟರ್ ಓಡಿರೋದು ಬರೀ 68,000 ಓಡಿದೆ. ಅದು ನಾನು 11 ಹೇಳಿಬಿಟ್ಟೆ. ಅದು 13 ಮಾಡಲ್ದು 280 ಆಗುತ್ತೆ ಸರ್. 280 ಆವಾಗಲೇ ತೋರಿಸಿದ್ದು? ಆವಾಗಲೇ ತೋರಿಸಿದ್ದು. ಓಕೆ ಸರ್, ಮತ್ತೆ ಇದು ಸರ್? ಸರ್ ಇದು ಫೋರ್ಡ್ ಫಿಯೆಸ್ಟಾ. ಇದು 2012 ಮಾಡಲ್ದು ಗಾಡಿ. ಡೀಸೆಲ್ ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನ್ನಲ್ಲಿ ಇದೆ. 12 ಮಾಡಲ್ ಡೀಸೆಲ್ ಗಾಡಿ. ಎಲ್ಲ 4 ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಇದು ಗಾಡಿ ಬಂದು ಡೀಸೆಲ್ ಗಾಡಿ. ಕಿಲೋಮೀಟರ್ ಓಡಿರೋದು ಬಂದು 59,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ಬರೀ ನಿಮಿಷ್ಕರಿಗೆ 7,50,000 ಕೊಡ್ಬಿಡ್ತೀನಿ ಸರ್. ಎಷ್ಟು ಓನರ್ ಆಗಿದೆ ಇದು? ಸರ್ ಓನರ್ ಆಗಿರೋದು ಬರೀ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ, ನೆಕ್ಸ್ಟ್ ಸರ್? ಸರ್ ರೆನಾಲ್ಡ್ ಡಸ್ಟರ್. ಎಲಿಫೆಂಟ್ ಗ್ರೇ ಕಲರ್. ಎಲಿಫೆಂಟ್ ಥರಾನೇ ಇದೆ ಗಾಡಿ. ತುಂಬ ಎಕ್ಸಲೆಂಟ್ ಕಂಡೀಷನ್ ಇರುವ ಗಾಡಿ. ನಿಮಗೆ ಎಲ್ಲ ಫೀಚರ್ ಸಮೇತ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ ನಿಮಗೆ. ಈ ಗಾಡಿ 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 475 ಕೊಡ್ತೀನಿ ಸರ್. 475 ಲೋನ್ ಅಲ್ಲ ಸರ್? ಒಂದು 20-30,000 ಡೌನ್ ಪೇಮೆಂಟ್ ಕೊಡಿ ಸರ್, ಗಾಡಿ ತೊಗೊಂಡೋಗಿ. ಓಕೆ, ನೆಕ್ಸ್ಟ್ ಸರ್ ಷೆವ್ರೊಲೆಟ್ ಬೀಟ್. 2012 ಮಾಡಲ್ ಡೀಸೆಲ್ ಗಾಡಿ. ಸಿಂಗಲ್ ಓನರ್ ಗಾಡಿ ಇದು. ಗಾಡಿ ಎಕ್ಸಲೆಂಟ್ ಕಂಡೀಷನ್ನಲ್ಲಿ ಇದೆ. ಈ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 220ಗೆ ಕೊಡ್ಬಿಡ್ತೀನಿ ಸರ್. 220ಗೆ 7,20,000. ಓಕೆ, ನೆಕ್ಸ್ಟ್ ಸರ್? ಸರ್ ಇದು ಸ್ಕೋಡಾ ಲಾರಾ. ಇದು ನಮ್ಮ ಹತ್ರ 2 ಲಾರಾ ಇದೆ. ಎರಡೂ ಆಟೋ ಗೇರ್ಸ್. ಡೀಟೇಲ್ಸ್ ಬಂದು ಇದು 2010 ಮಾಡಲ್. ಓಕೆ, ಸೆಕೆಂಡ್ ಓನರ್. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ ಗಾಡಿ. ಈ ಗಾಡಿ ಸರ್ ಲಾರಾ ಬಂದು BMW ಬೆನ್ಸ್ ಥರ ಗಾಡಿ ಇದು. ಈ ಗಾಡಿ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ನಲ್ಲಿ ಕೊಡ್ಬಿಡ್ತೀನಿ. ಬರೀ ಈ ಗಾಡಿ 3 ಲಕ್ಷ ಕೊಡ್ಬಿಡ್ತೀನಿ ಸರ್. 3 lakhsಗೆ ಕೊಡ್ಬಿಡ್ತೀನಿ. ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಸರ್ ಗಾಡಿ. ಓಕೆ, ಸೆಕೆಂಡ್ ಓನರು ಡೀಸೆಲ್ ಗಾಡಿ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಫಿಯಟ್. ಇದೂ ಫಿಯಟ್ ಲೀನಿಯಾ. ನಮ್ಮ ಹತ್ರ ಟೋಟಲ್ ಫಿಯಟ್ ಲೀನಿಯಾ 4 ಇದೆ. 2 ಸಿಲ್ವರ್, 2 ಬ್ಲ್ಯಾಕ್. ಇದು 14 ಮಾಡಲ್ದು ಸರ್ ಇದು. ಓಕೆ, 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ವೇರಿಯಂಟ್. ಬರೀ ರೆಕಾರ್ಡೆಡ್ 11,000 ಓಡಿದೆ ಸರ್. 11,000. ಈ 11,000 ರೆಕಾರ್ಡೆಡ್ ಶೋರೂಮಿಂದ ಓಡಿದೆ. ಈ ಗಾಡಿ ಚೀಪ್ ಆ್ಯಂಡ್ ಬೆಸ್ಟ್ಗೆ ಕೊಡ್ಬಿಡ್ತೀನಿ ಸರ್. 11,000 ಓಡಿ ಆ ಗಾಡಿ ಬರೀ 3.5 ಲಕ್ಷ ಕೊಡ್ಬಿಡ್ತೀನಿ. ಓಕೆ, 3.5 ಲಕ್ಷಕ್ಕೆ 3,50,000ಗೆ. ನೆಕ್ಸ್ಟ್ ಸರ್? ಸೇಮ್ ಸ್ಕೋಡಾ ಲಾರಾ ಸರ್. ಸೇಮ್ ವೇರಿಯಂಟ್, ಸೇಮ್ ಕಲರ್. ಇದು ಸೂಪರ್ ಸರ್. ಸಾರಿ, ಸ್ಕೋಡಾ ಸೂಪರ್. ಇದು ಮಾಡಲ್ ಬಂದು 2010 ಮಾಡಲ್ದು. ಇದು BMW ಬೆನ್ಸ್ ಥರ ಸನ್ರೂಫ್ ಸಮೇತ ಬರುತ್ತೆ. 8 ಹೇರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಫುಲ್ ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಬರುತ್ತೆ. ಫೀಚರ್ಸ್ ತುಂಬ ಇದೆ ಸರ್. ಹೆವಿ ಲಕ್ಸುರಿಯಸ್ BMW ಬೆನ್ಸ್ ಥರ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. ಬರೀ 3,50,000 ಕೊಡ್ಬಿಡ್ತೀನಿ ಸರ್. ಓಕೆ, 3,50,000. ನೋ ನೆಗೋಷಿಯಬಲ್ ಗಾಡಿ. ಪೆಟ್ರೋಲ್ ಡೀಸೆಲ್ ಆಯಿತು ಸರ್? ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಸರ್?
ಸರ್ ಸಿಡಿಯಾ ಮಾರ್ಕೆಟ್ ಹೆವಿ ಡಿಮ್ಯಾಂಡ್ ವೆಹಿಕಲ್ 2007 ಮಾಡಲ್ದು ಗಾಡಿ ಇದು. ಓಕೆ, ನಿಮಗೆ ಎಲ್ಲ 4 ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಇದೂ BMW ಬೆನ್ಸ್ ತರ ಗಾಡಿನೇ. ಈ ಗಾಡಿ ನಿಮಗೆ ಸಿಡಿಯಾ ಸಿಗೋದು ಸಾಧ್ಯನೇ ಇಲ್ಲ, ಕರ್ನಾಟಕ ಗಾಡಿ ಅದೂ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 220ಗೆ ಕೊಡ್ತೀನಿ ಸರ್. ಓಕೆ, 2,20,000ಕ್ಕೆ. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಸರ್. ಎಷ್ಟು ಓಡಿರ್ಬೋದು ಇದು? ಎಷ್ಟು ಓಡಿದೆ ಇದು? ಓಡಿರೋದು ಕಮ್ಮಿನೇ ಸರ್ ಇದು. ಓಕೆ, ಎಷ್ಟೊಂದು 80, 60, 70? 60 ಓಡಿದೆ ಸರ್. 60. ಓಕೆ, ನೆಕ್ಸ್ಟ್ ಸರ್ ಸ್ಕೋಡಾ. ಈ ಗಾಡಿ ಬಗ್ಗೆ ಡೀಟೇಲು ಸರ್. ಸ್ಕೋಡಾ ಲಾರಾ. ಹಾಂ, ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಗಾಡಿನಲ್ಲಿ ಮಾತಾಡೋದು ಏನೂ ಅವಶ್ಯಕತೆನೇ ಇಲ್ಲ, ಅಷ್ಟು ಜಬರ್ದಸ್ತ್ ಇದೆ ಈ ಗಾಡಿ. ಈ ಗಾಡಿ ಬಂದು ನಿಮಿಷ್ಕರಿಗೆ 2010 ಮಾಡಲ್, ಸೇಮ್ ವೇರಿಯಂಟ್, ಸೇಮ್ ಇದು. ಈ ಗಾಡಿ ಬಂದು ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್, ಮೌಂಟ್ ಕಂಟ್ರೋಲ್ ಎಲ್ಲ ಸಿಗುತ್ತಾ. ಬರೀ 3 ಲಕ್ಷ ಆಗಿ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್, ಓಡಿರೋದು 74,000 ಓಡಿರೋದೇ ಗಾಡಿ ಕೊಡ್ತೀನಿ ಸರ್. ಓಕೆ, ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇದು ಭಯ ಯಾವ ಗಾಡಿ ಇದು? ಸರ್ ಲಿನಿಯಾ TZ ಇದು. ಓಕೆ, TZ 2014 ಮಾಡಲ್ ಗಾಡಿ. ಹಾಂ ಹಾಂ, ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ TZ. ನಿಮಗೆ ಇದು ಈ ಗಾಡಿನಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. ಇದು ಇಂಜಿನೇ ಬೇರೆ. TZ ಅಂದರೆ ತುಂಬ ಒಳ್ಳೆ ಇಂಜಿನ್ ಇದು. ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಟಾಪ್ ಎಂಡ್ ಬರೋದು ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್, ಮೌಂಟ್ ಕಂಟ್ರೋಲ್ ಸಮೇತ. ಈ ಗಾಡಿ ನಿಮಿಷ್ಕರಿಗೆ ಬರೀ ಡೈರೆಕ್ಟ್ ಹೋಗಿ ಸರ್ 14 ಮಾಡಲ್ TZ ಮಾರ್ಕೆಟ್ನಲ್ಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. 3.5 ಲಕ್ಷ ಕೊಡ್ತೀನಿ. 3.5 ಲಕ್ಷಕ್ಕೆ. ಎಷ್ಟು ಓನರ್ ಆಗಿದೆ ಮತ್ತು ಎಷ್ಟು ಓಡಿದೆ ಸರ್ ಇದು? ಓನರ್ ಬಂದು ಇದು ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಬಂದು ಇದು 70,000, 7 ಲ್ಯಾಕ್ಸ್ ತನಕ ಓಡುತ್ತೆ ಸರ್. ಓಕೆ, ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ನೆಕ್ಸ್ಟ್ ಎಕೋ ಸ್ಪೋರ್ಟ್ಸು ಸರ್. ಫೋರ್ಡ್ ಎಕೋ ಸ್ಪೋರ್ಟ್ಸ್ ಇದು. ಹಾಂ, 2014 ಮಾಡಲ್, ಸಾರಿ 13 ಮಾಡಲ್. ಹಾಂ, ಎಲ್ಲ 4 ಪೋಸ್ಟರಿಂಗ್ AC ಎಲ್ಲ ಸಿಗುತ್ತೆ ನಿಮಗೆ. ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಡೀಸೆಲ್ ಗಾಡಿ 20 ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿನಲ್ಲಿ 20 ಮೈಲೇಜ್ ಬರುತ್ತೆ. ಗಾಡಿ ಓಡಿರೋದು ಇದು ಬಂದು 58,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಬನ್ನಿ ಹೋಗಿ ಸರ್ 430ಗೆ ಕೊಡ್ತೀನಿ ಸರ್. 430ಗೆ ಕೊಡ್ಬಿಡ್ತೀನಿ. ಓಕೆ, 4,30,000 ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ 20-30,000 ಡೌನ್ ಪೇಮೆಂಟ್ ಕೊಡಿ ಗಾಡಿ ತೊಗೊಂಡು ಹೋಗ್ಬೋದು. ಓಕೆ, ನೆಕ್ಸ್ಟ್ ಸರ್ ಇದ್ಯಾವ ಗಾಡಿ ಇದು? ಹೋಂಡಾ ಜಾಜ್ 2016 ಮಾಡಲ್. ಓಕೆ, ಓನರ್ ಬಂದು ಸೆಕೆಂಡ್ ಓನರ್. ಪೆಟ್ರೋಲ್ ವೇರಿಯಂಟ್. ಓಡಿರೋದು ಇದು 52,000 ಕಿಲೋಮೀಟರ್ ಓಡಿದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 14 ಮಾಡಲ್ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 5 ಲಕ್ಷ ಕೊಡ್ಬಿಡ್ತೀನಿ. ಓಕೆ, 5 ಲ್ಯಾಕ್ಸ್ಗೆ ಲೋನ್ ಎಷ್ಟವರೆಗೆ ಆಗ್ಬೋದು ಅದು? ಸರ್ ಒಂದು 20-30,000 ಡೌನ್ ಪೇಮೆಂಟ್ ಕೊಡಿ ತೊಗೊಂಡು ಹೋಗ್ಬಿಡಿ ಸರ್. ಓಕೆ, ನೆಕ್ಸ್ಟ್ ರೆನಾಲ್ಟ್ ಟ್ರೈಬರ್ ಇದು 2019 ಮಾಡಲ್ ಗಾಡಿ ಇದು. ಇದರಲ್ಲಿ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಸಿಗುತ್ತೆ. 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್ 19 ಮಾಡಲ್ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 570ಗೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. 570ಗೆ ಕೊಡ್ತೀನಿ ಸರ್. ಎಷ್ಟು ಓನರ್ ಆಗಿದೆ ಮತ್ತು ಎಷ್ಟು ಓಡಿದೆ ಸರ್? ಸೆಕೆಂಡ್ ಓನರ್ ಆಗಿದೆ. 36,000 ಓಡಿದೆ ಸರ್. 36,000 ಓಡಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಅಲ್ವಾ ಇದು? ಹೌದು ಸರ್, ಪೆಟ್ರೋಲ್. ಓಕೆ, ನೆಕ್ಸ್ಟ್ ಸರ್ ಇದ್ಯಾವ ಗಾಡಿ ಇದು? ಸರ್ ನ್ಯೂ ಸ್ಪೋರ್ಟ್ಸ್ ಅದು. ಓಕೆ, ಗಾಡಿ ಸ್ಪೋರ್ಟ್ಸ್ ಥರ ಇದೆ. 7 ಸೀಟರ್. 5 ಸೀಟರ್ ಪ್ರೈಸ್ನಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲ ಗಾಡಿ ನಿಮಗೆ 5 ಸೀಟರ್ ಪ್ರೈಸ್ನಲ್ಲಿ ಕೊಡ್ತಾ ಇದ್ದೀನಿ. 7 ಸೀಟರ್ ಗಾಡಿ 2016 ಮಾಡಲ್. 16 ಮಾಡಲ್ ಗಾಡಿ 4.5 ಲಕ್ಷಗೆ ಬರೀ ಕೊಡ್ಬಿಡ್ತೀನಿ ಸರ್. 4,50,000ಗೆ 16 ಮಾಡಲ್ ನ್ಯೂ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. ಎಲ್ಲ ಟಾಪ್ ಎಂಡ್ N8, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್, ಮೌಂಟ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಸಮೇತ ಕೊಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೇರಿಯಂಟ್. ಆರಾಮಾಗಿ. ಓನರ್ ಎಷ್ಟು ಓಡಿದೆ? ಸೆಕೆಂಡ್ ಓನರ್ 20 ಡೀಸೆಲ್ ಮೈಲೇಜ್ ಬರುತ್ತೆ ಸರ್ ಇದು. ಓಕೆ, ಓಡಿರೋ ಸರ್ ಇದು? ಓಡಿರೋದು ಬಂದು ಇದು ನೋಡಿ ಹೇಳ್ತೀನಿ 48,000 ಓಡಿದೆ ಸರ್. ಓಕೆ, 48,000 ಕಿಲೋಮೀಟರ್ ಓಡಿರುತ್ತೆ. ಲೋನು ಸರ್? ಲೋನ್ ಆರಾಮಾಗಿ ನಿಮಗೆ ಆಗ್ಬಿಡುತ್ತೆ ಸರ್. ಒಂದು 50,000 ಡೌನ್ ಪೇಮೆಂಟ್ ಕೊಟ್ಟರೆ ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ಬಿಡಿ. ಓಕೆ, 50,000 ಡೌನ್ ಪೇಮೆಂಟಲ್ಲಿ. ನೆಕ್ಸ್ಟ್ ಸರ್ ಡ್ಯಾಟ್ಸನ್ ಗೋನಾ? ಹಾಂ, ಡ್ಯಾಟ್ಸನ್ ಗೋ. ಹಾಂ, 2015 ಮಾಡಲ್ದು. ಓಕೆ, ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಡ್ಯಾಟ್ಸನ್ ಗೋ ಇದು. ಓಕೆ, ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ ಯಾರೂ ಕೊಡಲ್ಲ ಮಾರ್ಕೆಟ್ನಲ್ಲಿ ಸರ್. ಕೊಡೋದು ಸಾಧ್ಯನೇ ಇಲ್ಲ. 2,20,000ಗೆ ಡ್ಯಾಟ್ಸನ್ ಗೋ ಕೊಡ್ತೀನಿ ಸರ್. 220ಗೆ 15 ಮಾಡಲ್ 220ಗೆ ಕೊಡ್ತೀನಿ ಸರ್. ಓನರ್ ಎಷ್ಟು ಮತ್ತು ಎಷ್ಟು ಓಡಿದೆ ಸರ್? ಸೆಕೆಂಡ್ ಓನರ್ 53,000 ಓಡಿದೆ ಸರ್. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ 0 ಡೌನ್ ಪೇಮೆಂಟ್ನಲ್ಲಿ ನಾವು ಪ್ರಯತ್ನ ಪಡೋಣ. ಒಂದು 20-30,000 ಡೌನ್ ಪೇಮೆಂಟ್ ಮಾಡಿಲ್ಲ. ಓಕೆ ಸರ್, ನೆಕ್ಸ್ಟ್ ಸರ್ ಇದ್ಯಾವ ಗಾಡಿ ಇದು? ಸರ್ ಇದು ಫಿಯಟ್ ಲೀನಿಯಾ 11 ಮಾಡಲ್ ಗಾಡಿ. ಸಾರಿ 10 ಮಾಡಲ್ ಗಾಡಿ. 10 or 11 TZ ಇದೂ. ಓಕೆ, ಎಲ್ಲ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್, ಮೌಂಟ್ ಕಂಟ್ರೋಲ್ ಸಮೇತ ಬರುತ್ತೆ. ಈ ಗಾಡಿ TZ ಇಂಜಿನ್. ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 250ಗೆ ಕೊಡ್ಬಿಡ್ತೀನಿ. 2.5 ಲಕ್ಷಗೆ TZ ಯಾರು ಕೊಡೋದು ಸಾಧ್ಯನೇ ಇಲ್ಲ ಸರ್. 3.5 ಲಕ್ಷ ಹೇಳ್ತಾರೆ. ಓಕೆ, ಎಷ್ಟು ಓನರ್ ಮತ್ತು ಎಷ್ಟು ಓಡಿದೆ ಸರ್ ಇದು? ಸೆಕೆಂಡ್ ಓನರ್ ಸರ್. ಓಡಿರೋದು? ಸೆಕೆಂಡ್ ಓನರ್ ಓಡಿರೋದು ಇದು 80,000 ಓಡಿದೆ. ಓಕೆ ಸರ್, ನೆಕ್ಸ್ಟ್ ಸರ್ Hyundai i10 2013 ಮಾಡಲ್ ಎರಾ ವೇರಿಯಂಟ್. ಪೌಂಡ್ ಪೋಸ್ಟಿಂಗ್ ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ
ಡೈರೆಕ್ಟ್ 3,10,000 ಕೊಟ್ಬಿಡ್ತೀವಿ ಸರ್. ಎಷ್ಟು ಓನರು ಮತ್ತು ಎಷ್ಟು ಓಡಿದೆ ಸರ್? ಸರ್ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಓಡಿರೋದು ಇದು 58,000 ಓಡಿದೆ ಸರ್. ಓಕೆ 58,000 ಓಡಿರುತ್ತೆ. ನೆಕ್ಸ್ಟ್ ಸರ್ ವಾಲ್ಕ್ಸ್ವ್ಯಾಗನ್ ವೆಂಟೋ 2014 ಮಾಡಲ್ ಡೀಸೆಲ್ ವೇರಿಯಂಟ್. ಹಾಂ ಹೈಲೈನ್ ಬರುತ್ತೆ ಇದು. ನಿಮಗೆ ಟಾಪ್ ಎಂಡ್ ಎಲ್ಲ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೀರಿಂಗ್ ಕಂಟ್ರೋಲ್ ಸಮೇತ. ಟಾಪ್ ಎಂಡ್ ವೇರಿಯಂಟ್ ಇದ್ರೂ ನಿಮಗೆ 2014 ಮಾಡಲ್ 4,25,000 ಕೊಡ್ತೀನಿ. ಎಷ್ಟು ಓನರು? ಸೆಕೆಂಡ್ ಓನರ್ ಸರ್. ಓಡಿರೋದು ಡೀಸೆಲ್ ವೇರಿಯಂಟ್ ಓಡಿರೋದು 60,000 ಓಡಿದೆ. ಓಕೆ 60,000 ಕಿಲೋಮೀಟರ್ ಓಡಿರೋಂಥದ್ದು. ಲೋನು ಸರ್? ಲೋನ್ ನಿಮಗೆ ಒಂದು 20-30,000 ಕೊಡಿ ಮಾಡಿಸ್ಕೊಡ್ಬಿಡೋಣ. ಓಕೆ ನೆಕ್ಸ್ಟ್ ಸರ್? ಜಾಜ್ ಸರ್, ಹೋಂಡಾ ಜಾಜ್ 9 ಮಾಡಲ್. ಹಾಂ 2009 ಮಾಡಲ್. ಪವರ್ ಸ್ಟೀರಿಂಗ್ AC ಎಲ್ಲ ಬರುತ್ತೆ ಫುಲ್ ಫೀಚರ್ಸ್ ಸಮೇತ. ಇದು 220ಗೆ ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಓಡಿರೋದು 62,000. ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಪ್ರೀತಿಯ ಬಂಧುಗಳೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.